ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಖುದ್ದು ಕಮಿಷನರ್ ಫೀಲ್ಡ್ಗೆ ಇಳಿದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ಆಯಾ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಂದ ಪರಿಶೀಲನೆ ಕಾರ್ಯ ಆಗ್ತಾ ಇದೆ. ಅನಗತ್ಯವಾಗಿ ಯಾರು ಓಡಾಟ ಮಾಡ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಅವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಪೊಲೀಸರು. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಲಾಠಿ ಏಟಿನ ಬಿಸಿ ಕೊಟ್ಟಿದ್ದಾರೆ. ಟ್ರಾಫಿಕ್ ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸರು ಪ್ರತ್ಯೇಕವಾಗಿ ತಪಾಸಣೆಗಳನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಕೆಲ ಕಡೆ ಅನಗತ್ಯವಾಗಿ ಓಡಾಟ ಮಾಡಿದ್ದಾರೆ, ಅವರಿಗೆಲ್ಲ ಲಾಠಿ ರುಚಿಯನ್ನ ಪೊಲೀಸರು ತೋರಿಸ್ತಾ ಇದ್ದಾರೆ. ಖುದ್ದು ಕಮಿಷನರೇ ಫೀಲ್ಡ್ಗೆ ಇಳಿದಿದ್ದಾರೆ. ಕಮಿಷನರ್ ಈ ತರ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮತ್ತೆ ಆಯಾ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಕೂಡ ಈಗ ಪರಿಶೀಲನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ವೀಕೆಂಡ್ ಕರ್ಫ್ಯೂ ಮತ್ತು ಸೋಮವಾರದಿಂದ ಈಗ ಲಾಕ್ಡೌನ್ ಬೇರೆ ಜಾರಿ ಆಗ್ತಿದೆ. ಅದಕ್ಕೊಂದಿಷ್ಟು ತಯಾರಿಗಳನ್ನ ಪೊಲೀಸ್ ಇಲಾಖೆ ಅಫ್ಕೋರ್ಸ್ ಮಾಡ್ಕೊಳ್ಬೇಕಾಗತ್ತೆ. ವೀಕೆಂಡ್ ಕರ್ಫ್ಯೂ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಮುಂಚೆನೆ ಸರ್ಕಾರ ಹೇಳಿತ್ತು. ಈಗ ಸಾರ್ವಜನಿಕರಿಗೆ, ನಾಗರಿಕರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಗತ್ಯ ವಸ್ತು ಖರೀದಿಗೆ ಅವಕಾಶವನ್ನ ಬೆಳಿಗ್ಗೆ ಮಾಡಿಕೊಟ್ಟಿದೆ ಸರ್ಕಾರ. ಅದ್ರ ಮೇಲೆ ಯಾರು ಕೂಡ ಅನಗತ್ಯವಾಗಿ ಹೊರಗಡೆ ಬರಂಗಿಲ್ಲ, ಓಡಾಟ ಮಾಡಂಗಿಲ್ಲ. ಆದ್ರೆ ಕೆಲವರು ಇನ್ನೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ, ಓಡಾಟ ಮಾಡ್ತಾ ಇದ್ದಾರೆ. ಸೂಕ್ತ ದಾಖಲೆ ತೋರಿಸಿದ್ರೆ ಸರಿ, ಇಲ್ಲ ಅಂದ್ರೆ ಸುಮ್ಮನೆ ಬಂದಿದ್ದಾರೆ ಹೊರಗಡೆ ಅಂತ ಗೊತ್ತಾದ್ರೆ ಗಾಡಿ ಸೀಸ್ ಮಾಡ್ತಾ ಇದ್ದಾರೆ, ಲಾಠಿ ಏಟ್ ಕೊಡ್ತಾ ಇದ್ದಾರೆ. ಈಗ ಪೊಲೀಸ್ ಕಮಿಷನರೇ ಫೀಲ್ಡ್ಗೆ ಇಳಿದಿದ್ದಾರೆ. ಖಾಕಿ ಹಾಗಾಗಿ ಅಲರ್ಟ್ ಆಗಿದೆ. ಮತ್ತೆ ಆಯಾ ಠಾಣಾ ಇನ್ಸ್ಪೆಕ್ಟರ್ಗಳು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅನಗತ್ಯವಾಗಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಪೊಲೀಸರು ಅವ್ರ ವಿವೇಚನೆಗೆ ಬಿಟ್ಟಂತೆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಕೆಲವರು ಗಾಡಿ ಸೀಸ್ ಮಾಡ್ತಾ ಇದ್ದಾರೆ, ಇನ್ ಕೆಲವರಿಗೆ ಲಾಠಿ ಇಟ್ಕೊಟ್ಟು ಕಳಿಸ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ತೋರಿಸಿದ್ರೆ ಸರಿ, ಅದು ಪೊಲೀಸರಿಗೆ ಸರಿ ಅನ್ಸಿದ್ರೆ ಹೌದು ಏನೋ ಅವಶ್ಯಕತೆ ಇದೆ ಅದಕ್ಕೋಸ್ಕರನೇ ಹೊರಗಡೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಬಿಟ್ಟು ಕಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ವೆಹಿಕಲ್ ಸೀಸ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಲಾಠಿ ರುಚಿ ತೋರಿಸಿ ಮನೆ ಕಳಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಜನರಿಗಂತೂ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಸರ್ಕಾರನು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಏನ್ ಜಾರಿಗೆ ತಂದಿಲ್ಲ. ಜನ ಹಾಗಾಗಿ ಬೇಕಾಬಿಟ್ಟು ಓಡಾಟ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಮಿಷನರೇ ಖುದ್ದಾಗಿ ಫೀಲ್ಡ್ ಇಳಿದಿರೋದ್ರಿಂದ ಯಾವ ತರ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ? ಎಸ್ ಶರ್ಮಿತಾ, ಅಂದ್ರೆ ಈಗ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲಾ ಕಡೆ ಅಲರ್ಟ್ ಆಗ್ಬೇಕು ಅಂತೇಳಿ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಕೆಲವೊಂದು ಕಡೆ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಏನಂದ್ರೆ ಪೊಲೀಸರು ಸರಿಯಾಗಿ ತಪಾಸಣೆ ಮಾಡ್ತಾ ಇಲ್ಲ, ಹೀಗಾಗಿ ಅನಗತ್ಯವಾಗಿ ಓಡಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ. ಹೀಗಾಗಿ ಖುದ್ದಾಗಿ ಪರಿಶೀಲನೆ ಮಾಡೋಕೆ ಇವತ್ತು ಕಮಿಷನರ್ ಫೀಲ್ಡ್ಗೆ ಇಳಿದಿದ್ರು. ಎಲ್ಲಾ ನಗರದ ಎಲ್ಲಾ ಕಡೆ ಕೂಡ ಅವ್ರು ಓಡಾಡಿ ಕೆಲವು ತಪಾಸಣೆಗಳನ್ನ ಯಾವ ರೀತಿ ಮಾಡ್ಬೇಕು, ಅನಗತ್ಯವಾಗಿ ಓಡಾಡೋರಿಗೆ ಆ ಗಾಡಿಗಳನ್ನ ಇಮಿಡಿಯೇಟ್ಲಿ ಸೀಸ್ ಮಾಡ್ಬೇಕು, ಅವ್ರು ಬಿಸಿ ಮುಟ್ಟಿಸ್ಬೇಕು. ಅದರ ಜೊತೆಗೆ ಪೊಲೀಸರು ಕೂಡ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಅನ್ನೋ ಅರಿವು ಕೂಡ ಮೂಡಿಸ್ಬೇಕು ಈ ಕೋವಿಡ್ ಬಗ್ಗೆ ಕೂಡ ಅಂತ ಹೇಳಿ ಅವ್ರಿಗೆಲ್ಲ ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಎಲ್ಲಾ ಡಿಸಿಗಳಿಗೆ ಒಂದು ಖಡಕ್ ಸಂದೇಶವನ್ನ ಕಳಿಸಿದ್ರು. ಎಲ್ಲಾ ಇನ್ಸ್ಪೆಕ್ಟರ್ಗಳು, ಆಯಾ ಇನ್ಸ್ಪೆಕ್ಟರ್ಗಳು ರೌಂಡ್ಸ್ ಅಲ್ಲಿ ಇರಬೇಕು, ಮತ್ತೆ ಸ್ಟ್ರಿಕ್ಟ್ ಆಗಿ ಎಲ್ಲಾ ಕೂಡ ವೆಹಿಕಲ್ಸ್ ನ ಚೆಕ್ ಮಾಡ್ಬೇಕು ಅನ್ನೋ ರೂಲ್ಸ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಈಗ ಪೊಲೀಸರೆಲ್ಲ ಕೂಡ ಆಯಾ ಕಡೆ ನಾಕಾಬಂದಿಗಳನ್ನ ಹಾಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಈಗ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ ಲಾಠಿ ಬೀಸೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇತ್ತು. ಜೊತೆಗೆ ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಕೂಡ ಬೈಕ್ ಸವಾರ ಅನಗತ್ಯವಾಗಿ ಓಡಾಡ್ತವ್ರಿಗೆ ಲಾಠಿ ಕೂಡ ಬೀಸಿದ್ ಕೂಡ ಗೊತ್ತಾಯ್ತು. ಈ ಸದ್ಯ ಅಲ್ಲಿ ಕೂಡ ಕಂಡು ಬಂತು. ಜೊತೆಗೆ ಈಗ ಅನಗತ್ಯವಾಗಿ ನಗರದಲ್ಲಿ ಓಡಾಡುವಂತರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಕ್ಷುಲ್ಲಕ ಕಾರಣಗಳನ್ನ ಕೊಡ್ತಾ ಇರ್ತಾರೆ. ಬಟ್ ಆದ್ರೆ ಅವ್ರ ಹತ್ರ ಯಾವುದೇ ರೀತಿ ಎವಿಡೆನ್ಸ್ ಅಂದ್ರೆ ದಾಖಲೆಗಳು ಕೂಡ ಯಾವುದೇ ರೀತಿ ಇರೋದಿಲ್ಲ. ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತೇಳಿ ಸುಮ್ಮನೆ ಕ್ಷುಲ್ಲಕ ಕಾರಣಗಳನ್ನ ಕೊಡ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ನಗರದಲ್ಲಿ ದಿನದಿಂದ ದಿನಕ್ಕೆ ಶರವೇಗದಲ್ಲಿ ಸೋಂಕಿತರ ಸಂಖ್ಯೆ ಆಗ್ತಾ ಇದೆ. ಅಂದ್ರೆ ಈಗ ಜನತಾ ಕರ್ಫ್ಯೂನ ಸ್ವಲ್ಪ ಮಾತ್ರ ಟಫ್ ರೂಲ್ಸ್ ಅನ್ನ ಮಾಡಿದ್ದಾರೆ ಹೊರತು, ಹೀಗಾಗಿ ಜನ ಮೊದಲು ಎಚ್ಚೆತ್ಕೊಳ್ಬೇಕಾಗಿದೆ. ಆದ್ರೆ ಜನನೇ ಬೇಕಾಬಿಟ್ಟು ಓಡಾಡೋದು, ಗುಂಪು ಸೇರೋದು, ಅನಗತ್ಯವಾಗಿ ಓಡಾಡೋದು ನಗರದಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಇನ್ನಷ್ಟು ಕಠಿಣ ಮಾಡಬೇಕು. ಮತ್ತೆ ಎಲ್ಲಾ ಪೊಲೀಸರು ಎಲ್ಲಾ ಕಡೆ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ಬೇಕು. ಎಲ್ಲಾ ವೆಹಿಕಲ್ಸ್ ನ ಇಮಿಡಿಯೇಟ್ಲಿ ಸೀಸ್ ಮಾಡಿ, ಏನಾದ್ರೂ ಹೆಲ್ತ್ ಇಮರ್ಜೆನ್ಸಿ ಇದ್ರೆ ಮಾತ್ರ ಅಂತವ್ರನ್ನ ಕಳಿಸುವಂತ ಕೆಲಸ ಮಾಡಿ. ಕ್ಷುಲ್ಲಕ ಕಾರಣಗಳ ರೀಸನ್ ಕೊಟ್ರೆ ವೆಹಿಕಲ್ ಸೀಸ್ ಮಾಡಿ ಅಂತೇಳಿ ಒಂದು ಕಮಿಷನರ್ ಕೂಡ ರೌಂಡ್ಸ್ ಅಲ್ಲಿ ಸೀಸ್ ಅವ್ರಿಗೆಲ್ಲ ಕೂಡ ಸಜೆಷನ್ ಮಾಡಿರುವಂತದ್ದು ಶರ್ಮಿತಾ.
ಫೈನ್. ಅಂದ್ರೆ ಇವತ್ತು ಸೋ ಫಾರ್ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಇವತ್ತು ಸ್ಟಾರ್ಟ್ ಆಗಿದೆ, ನಾಳೆನೂ ಕಂಟಿನ್ಯೂ ಆಗುತ್ತೆ. ಸುಮಾರು ಎಷ್ಟು ವೆಹಿಕಲ್ ಸೀಸ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಅಂತ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಇಲ್ಲಿ ತನಕ? ಎಸ್ ಶರ್ಮಿತಾ, ಇದುವರೆಗೂ ಕೂಡ ಒಂದು 3,000ಕ್ಕೂ ಹೆಚ್ಚು ವೆಹಿಕಲ್ ಅನ್ನ ಸೀಸ್ ಮಾಡಿರೋ ಬಗ್ಗೆ ಕಮಿಷನರ್ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಈಗ ಸೋಮವಾರದಿಂದ ಕೂಡ ಲಾಕ್ಡೌನ್ ಇರೋದ್ರಿಂದ ಅದನ್ನ ಇನ್ನಷ್ಟು ಕಠಿಣ ಮಾಡ್ಕೊಳ್ಳಕ್ಕೆ ಈಗ ಅದ್ರ ಬಗ್ಗೆ ಮಾರ್ಗಸೂಚಿಗಳನ್ನ ನಾವು ಬಿಡುಗಡೆ ಮಾಡ್ತೀವಿ. ಆದ್ರೆ ಈಗ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ನಾವೀಗ ನಾನೇ ಖುದ್ದಾಗಿ ನಗರದ ಕೆಲ ಭಾಗಗಳಲ್ಲಿ ಪರಿಶೀಲನೆಯನ್ನ ಮಾಡಿದ್ದೇನೆ. ಆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಕೆಲ ನ್ಯೂನತೆಗಳು ಕೂಡ ಕಂಡು ಬಂತು. ಹೀಗಾಗಿ ಆ ಎಲ್ಲಾ ಡಿಸಿಪಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಕಮಿಷನರ್ ಕಮಲ್ ಪಂತ್ ಸಹ ಹೇಳಿರುವಂತದ್ದು. ಜೊತೆಗೆ ಸಾಕಷ್ಟು ಸಾರ್ವಜನಿಕ ಅಂದ್ರೆ ರೆಸಿಡೆನ್ಸಿಯಲ್ ಏರಿಯಾಗಳೆಲ್ಲ ಆಗಿರ್ಬೋದು, ಮತ್ತೆ ಈ ಮೇನ್ ರಸ್ತೆಗಳೆಲ್ಲ ಕೂಡ ಅಂದ್ರೆ ಫ್ಲೇವರ್ಗಳೆಲ್ಲ ಕ್ಲೋಸ್ ಮಾಡ್ಬೇಕಾಗಿತ್ತು. ಆ ಫ್ಲೇವರ್ಗಳೆಲ್ಲ ಕೂಡ ಕ್ಲೋಸ್ ಮಾಡಿದಿರ ಬ್ಯಾರಿಕೇಡ್ ಗಳನ್ನ ಹಾಗೆ ತೆಗೆದಿದ್ದಾರೆ. ಕೆಲವು ಪೊಲೀಸರು ಮೊದಲಿನ ಆ ಹುಮ್ಮಸ್ ಏನಿತ್ತು, ಹುಮ್ಮಸ್ಸು ಕಡಿಮೆ ಆಗಿದೆ, ಪೊಲೀಸರು ಚೆಕ್ ಮಾಡ್ತಾ ಇಲ್ಲ, ಹೀಗಾಗಿ ಓಡಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಆರೋಪಗಳಿತ್ತು. ಹೀಗಾಗಿ ಇದನ್ನ ಕೂಡಲೇ ಅದನ್ನ ಅರ್ಥಕೊಂಡಂತ ಕಮಿಷನರ್ ಈಗ ಎಲ್ಲ ಡಿಸಿಪ್ಲಿನ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪೊಲೀಸ್ ವರ್ಗದವರು ಏನು ಇನ್ಸ್ಪೆಕ್ಟರ್ಗಳಿದ್ದಾರೆ ಅವರೆಲ್ಲ ಸಿಬ್ಬಂದಿ ವರ್ಗದ ಹತ್ರ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಇರಬೇಕು. ಆಯಾ ಇದರಲ್ಲಿ ಕೂಡ ಜಂಕ್ಷನ್ಗಳಲ್ಲಿ, ಪ್ರಮುಖ ಜಂಕ್ಷನ್ಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಎಲ್ಲ ಕೂಡ ಚೆಕ್ ಮಾಡಬೇಕು. ಅನಗತ್ಯವಾಗಿ ಯಾರೇ ಓಡಾಡಿದ್ರು ಅವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವಾಗಬೇಕು. ಆದಷ್ಟು ಜನ ಕಂಟ್ರೋಲ್ ಆಗ್ಬೇಕು, ಓಡಾಡುವಂಥದ್ದು ಕಂಟ್ರೋಲ್ ಆಗ್ಬೇಕು. ಎಮರ್ಜೆನ್ಸಿ ಇರುವಂತವ್ರಿಗೆ ಮಾತ್ರ ಉಪಯೋಗ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ಗೆ. ಮೊನ್ನೆಯಷ್ಟೇ ಬೆಡ್